ನಮಸ್ಕಾರ ಎಲ್ರಿಗೂ. ಡೀಪ್ ನೆಕ್, ಬೋಟ್ ನೆಕ್, ಫ್ರಂಟ್ ಡೀಪ್, ಬ್ಯಾಕ್ ಬೋಟ್ ನೆಕ್, ಹಾಗೆಯೇ ಕಾಲರ್ ಬ್ಲೌಸ್ಗೆ 32ರಿಂದ 34 ಸೈಜಿಗೆ ಎಷ್ಟು ಶೋಲ್ಡರ್, ಹಾರ್ಮೋಲ್ ಹಾಗೆಯೇ ನೆಕ್ ಎಷ್ಟೆಲ್ಲ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇತ್ತು ಅಂದರೂ ಕೂಡ ನನಗೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡೋದಂತೂ ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಎಲ್ಲದನ್ನು 32ರಿಂದ 34 ಸೈಜಿಂದು ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಫ್ರಂಟ್ ಡೀಪು ಹಾಗೆಯೇ ಬ್ಯಾಕ್ ಬೋಟ್ ನೆಕ್ ಇರುವಂಥ ಬ್ಲೌಸ್ ಎಲ್ಲದರದ್ದು ಶೋಲ್ಡರ್, ಹಾರ್ಮೋಲ್ ಎಷ್ಟು ತಗೋಬೇಕು ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಯಾಕೆಂದರೆ ಈಗ ಜಾಸ್ತಿ ಸ್ಟಿಚ್ ಮಾಡುವಂಥದ್ದು ಅಂದರೆ ಡೀಪ್ ನೆಕ್ ಇರೋವಂಥ ಬ್ಲೌಸು, ಹಾಗೆಯೇ ಫ್ರಂಟ್ ಡೀಪು, ಬ್ಯಾಕ್ ಬೋಟ್ ನೆಕ್, ಇವು ಎರಡು ತುಂಬಾ ಈಗ ಜಾಸ್ತಿ ಟ್ರೆಂಡಲ್ಲಿರೋದು ಅಂದರೆ ಇವು ಎರಡು ಬ್ಲೌಸು. ಬೋಟ್ ನೆಕ್ಕೂ ಇದೆ, ಆದರೆ ಫ್ರಂಟು ಬ್ಯಾಕು ಎರಡು ಬೋಟ್ ನೆಕ್ ಇರೋದು ಆದಷ್ಟು ಸ್ವಲ್ಪ ಕಡಿಮೆ, ಅಥವಾ ಫ್ರಂಟ್ ಡೀಪ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ, ಇಲ್ಲಾಂದರೆ ಫ್ರಂಟ್ ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ಡೀಪ್ ಇರುತ್ತೆ, ಆ ಥರನೂ ಕೂಡ ಇರುತ್ತೆ. ಆದರೆ ಡೀಪ್ ನೆಕ್ಕು ಹಾಗೆಯೇ ಫ್ರಂಟ್ ಡೀಪು, ಬ್ಯಾಕ್ ಬೋಟ್ ನೆಕ್ ಇರೋವಂಥ ಬ್ಲೌಸು ಜಾಸ್ತಿ ಅಂದರೆ ಜಾಸ್ತಿ ಸ್ಟಿಚ್ ಮಾಡಿಸೋದೆ ಅದು. ನಾನು 30ರಿಂದ 32ವರೆಗೂ 28ರಿಂದ 30ರವರೆಗೂ ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಎಲ್ಲರೂ ಕ್ಲೀನಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಾನು 32ರಿಂದ 34ಕ್ಕೆ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಫುಲ್ಲು ಡೀಪ್ ನೆಕ್ ಬರೋವಂಥ ಬ್ಲೌಸಿಗೆ ನಾನು ಮೆಜರ್ಮೆಂಟ್ನ ಬರಿತೀನಿ. ನೋಡಿ, ಇಲ್ಲಿ ಏನೇನು ಬರ್ತಿದ್ದೀನಿ: ಸುತ್ತಳತೆ, ಚೆಸ್ಟ್, ಭುಜ, ಶೋಲ್ಡರ್, ಕಂಕುಳು, ಹಾರ್ಮೋಲ್, ಕತ್ತಿನ ಅಗಲ, ನೆಕ್ ಬಿಡ್ತು, ಇದು ಶೋಲ್ಡರ್ ಪಟ್ಟಿ ಅಲ್ಲ, ಕತ್ತಿನ ಅಗಲ ಆಗಿರುತ್ತೆ. ಆನಂತರ ಮುಂಭಾಗದ ಕತ್ತಿನ ಉದ್ದ, ಫ್ರಂಟ್ ನೆಕ್ ಲೆಂತ್, ಹಿಂಭಾಗದ ಕತ್ತಿನ ಉದ್ದ, ಬ್ಯಾಕ್ ನೆಕ್ ಲೆಂತ್. ಇಷ್ಟನ್ನು ನಾನು ಬರೆದಿಟ್ಕೊಂಡಿದ್ದೀನಿ. ನೀವಾದ್ರೂ ಅಷ್ಟೇ ಈ ಥರ ಎಲ್ಲ ನೀಟಾಗಿ ಬರ್ಕೊಳ್ಳಿ, ನಿಮಗೆ ಮುಂದಕ್ಕೊಂದಿನ ಯೂಸ್ ಆಗತ್ತೆ. ನೋಡಿ, ಈಗ ನಾನು 32ರಿಂದ 34ಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ಇದು ಸುತ್ತಳತೆ ಬಂದು 8 ಮತ್ತು 8.25 ಇರುತ್ತೆ. ಇದು ಚೆಸ್ಟ್. ಈ ಸೈಜಿಗೆ ನಾವು ಶೋಲ್ಡರ್ನ ಎಷ್ಟು ತಗೋಬೇಕು? ತುಂಬಾ ಡೀಪ್ ನೆಕ್ ಇತ್ತು ಅಂದರೆ 4.25 ತಗೋಬೋದು. ಸ್ವಲ್ಪ ನಾರ್ಮಲ್ಲಾಗಿ ಡೀಪ್ ನೆಕ್ ಇದೆ, ಈಗ ನಾನು ಹೇಳೋ ಸೈಜಿಗೆ ಈ ನೆಕ್ಗೆ ಈ ಶೋಲ್ಡರ್ನ ತಗೋಬೋದು 4.25. ಹಾರ್ಮೋಲ್ ಕೂಡ ನಾನು 4.25ನ ತೊಗೊತಾ ಇದ್ದೀನಿ. ನಂತರ ಕತ್ತಿನ ಅಗಲ, ಶೋಲ್ಡರ್ ಪಟ್ಟಿ ಎಲ್ಲ ಇದು ನೆಕ್ ಬಿಡ್ತಾಗಿರುತ್ತೆ, ಇದನ್ನು ನಾನು 1.25 ತೊಗೊತಾ ಇದ್ದೀನಿ. ಮುಂಭಾಗದ ಕತ್ತಿನ ಉದ್ದ 6 ಇಂಚು ತೊಗೊತಾ ಇದ್ದೀನಿ. ನಂತರ ಹಿಂಭಾಗದ ಕತ್ತಿನ ಉದ್ದ ಬ್ಯಾಕಲ್ಲಿ 8 ಅಥವಾ 8.25 ಕೂಡ ತೊಗೋಬೋದು. ಈ ನೆಕ್ಗೆ ನೀವು ಇಷ್ಟು ಸರಿ ಹೋಗುತ್ತೆ. ಇದೇನಾದರೂ 9 ಇಂಚ್ ಇದೆ ಅನ್ನೋ ಹಾಗಿದ್ದರೆ ನೀವು ಇದನ್ನು 4.25ಗೆ ತೊಗೋಬೇಕಾಗುತ್ತೆ. ಇದೇ ಅಳತೆನ ಬೋಟ್ ನೆಕ್ಗೆ ಯಾವ ರೀತಿ ತೊಗೋಬೇಕು? ಸೇಮ್, ಇದು ಮಾತ್ರ 8.25 ಇಂಚ್ವರೆಗೂ. ಇದಕ್ಕೆ ಮುಂದೆ ನೀವು 1.5 ಅಥವಾ 2 ಇಂಚು ಪ್ಲಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ನಾನೇನಿದ್ರು ಕರೆಕ್ಟಾಗಿರೋಂಥ ಮೆಜರ್ಮೆಂಟು ಹೇಳ್ತಾ ಇರೋದು, ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. 1.5 ಅಥವಾ 2 ಇಂಚ್ವರೆಗೂ ನೀವು ಆ್ಯಡ್ ಮಾಡ್ಕೋಬೋದು. ಶೋಲ್ಡರ್ ಬಂದು ನಾನು 6.25 ಇಂಚನ್ನ ತೊಗೊತಾ ಇದ್ದೀನಿ. ಶೋಲ್ಡರ್ ಇದಕ್ಕೆ 6.25 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ತೊಗೊಂಡಿರುವಷ್ಟೇ ನಾನು ಆರ್ಮೋಲ್ನ ತೊಗೊತೀನಿ. ಅದನ್ನ ಯಾವ ರೀತಿ ಆರ್ಮೋಲ್ ಲೂಸಿಂಗ್ ನೋಡಿಕೊಂಡು ಶೋಲ್ಡರ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆರ್ಮೋಲಲ್ಲಿ. ಆನಂತರ ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ, ಆಗ ನಿಮಗೆ ಕರೆಕ್ಟ್ ಅರ್ಥ ಆಗುತ್ತೆ. ವಿಡಿಯೋ ಏನಿದೇನು ಅಷ್ಟೊಂದು ಲಾಂಗ್ ಇರೋದಿಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ಆದಷ್ಟು ಸ್ಕಿಪ್ ಮಾಡಿದಿರ ನೋಡಿ.
ನಂತರ ಇದನ್ನು ನಾನು 3.25 ಇಂಚಿಗೆ ತೊಗೊತಾ ಇದ್ದೀನಿ. ನಂತರ ಫ್ರಂಟ್ ನೆಕ್ನ ಬಂದು ನಾನು 4 ಇಂಚ್ವರೆಗೂ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಆದಷ್ಟು 4 ಇಂಚ್ ಇತ್ತು ಅಂದರೆ ಸ್ವಲ್ಪ ಫ್ರಂಟಲ್ಲಿ ನೀಟಾಗಿ ಕಾಣಿಸುತ್ತೆ. 3 ಇಂಚು ತೊಗೊಂಡ್ರಿ ಅಂದರೆ ನೀವು ತುಂಬಾ ಮೇಲಕ್ಕಾದಂಗಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ಸ್ವಲ್ಪ ದಪ್ಪ ಇರೋರಿಗೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ. ತುಂಬ ತೆಳ್ಳಗಿರ್ತಾರಲ್ಲ ಆ ಥರ ಇರೋರಿಗೆ ಬೇಕಿದ್ದರೆ 3 ಇಂಚನ್ನ ತೊಗೋಬೋದು. ಈ ಸೈಜಿಗೆ 4 ಇಂಚು ಕರೆಕ್ಟಾಗಿ ಬರುತ್ತೆ. ನಂತರ ಬ್ಯಾಕಂದು ನಾನು 3 ಇಂಚನ್ನ ತೊಗೊಂಡಿದ್ದೀನಿ. ಇದು ಒಂದೊಂದನ್ನು ನೀವು ನೀಟಾಗಿ ಎಲ್ಲದನ್ನು ಸೈಜನ್ನ ಬರ್ಕೊಂಡು ಇದೇ ಅಳತೆಗೆ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮಾಡಿ. ಎಂಟೂವರೆ ಸೇಮ್. ಇದು ಸುತ್ತಳತೆ ಬಂದು ಸೇಮ್ ಆಗಿರುತ್ತೆ. ಇದು ಬಂದು ನಾನು ಶೋಲ್ಡರ್, ಇದಕ್ಕೆ 6.25 ಇಂಚಿನ ತೊಗೊತಾ ಇದ್ದೀನಿ. ಹಾರ್ಮೋಲ್ ಕೂಡ ನಾನು 6.25 ಇಂಚಿನ ತೊಗೊಂಡಿದ್ದೀನಿ. ನಂತರ ಇದನ್ನು 3.25 ಇಂಚಿಗೆ ನಾನು ನೆಕ್ ವಿಡ್ತ್ನ ತೊಗೊಂಡಿದ್ದೀನಿ. ನಂತರ ಫ್ರಂಟ್ ಡೀಪ್ ಇರೋದ್ರಿಂದ ನಾನು 6 ಇಂಚಿಗೆ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 3.25ಗೆ ಒಂದು, ನಂತರ 4ಕ್ಕೆ ನಂತರ 9 ಅಥವಾ 10 ಇಷ್ಟು ಇದುವರೆಗೂ ಇದು ಏನಿದೆ ಇದನ್ನು ನಾನು ಒಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಈ ಥರ ಇರುತ್ತೆ ರೌಂಡ್. ಓಕೆ, ಈ ಥರ ರೌಂಡ್ ಇರುತ್ತಲ್ಲ, ಇಲ್ಲಿ ಒಂಚೂರು ನಾವು ಕಟ್ ಮಾಡಬೇಕಿದ್ರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು. ಆನಂತರ ನಾವು ಇಲ್ಲಿ ಇದನ್ನು ಈ ರೀತಿಯಾಗಿ ಇಲ್ಲಿ ಯಾವುದೇ ತರಹದ ಡಿಸೈನ್ನ ನೀವು ತೆಗಿಬೋದು. ಅಂದರೆ ಇಲ್ಲಿಂದ ಈ ನೆಕ್ ಏನಿದೆ ಇಲ್ಲಿಂದ ಇಲ್ಲಿಗೆ 3.25, ನಂತರ 1/2 ಇಂಚ್ ಗ್ಯಾಪು. ಆನಂತರ ನೀವು 9 ಆದರೂ ತೊಗೊಳ್ಳಿ, 10 ಆದರೂ ತೊಗೊಳ್ಳಿ, 11 ಆದರೂ ತೊಗೊಳ್ಳಿ, ಡಿಪೆಂಡ್ ಬ್ಲೌಸಿನ ಉದ್ದ ಎಷ್ಟಿರುತ್ತೋ ಅದಕ್ಕೆ ನೋಡಿಕೊಂಡು ಇದನ್ನು ನೀವು ತಗೋಬಹುದು ಇಲ್ಲಿ. ನಂತರ ಕಾಲರ್ ಬ್ಲೌಸ್ಗೂ ಸೇಮ್ ನಾನು 8.5 ಚೆಸ್ಟ್ ತೊಗೊಂಡಿದ್ದೀನಿ. ಆ ಚೆಸ್ಟಿಗೆ ನಮಗೆ ಎಷ್ಟು ಬರುತ್ತೆ ಅಂದರೆ ಇದು ಶೋಲ್ಡರ್ ಅನ್ನೋದು ಎಷ್ಟು ಬರುತ್ತೆ ಅದಕ್ಕೆ 6.25. ಇದು ಕೂಡ ಸೇಮ್ 6.25 ಇಂಚು ಬರುತ್ತೆ. 6.25 ಬೇಡ ಅಂದರೆ ನೀವು 6.25 ಕೂಡ ತಗೋಬಹುದು. ಇಲ್ಲಿ 6.25 ಸ್ವಲ್ಪ ಜಾಸ್ತಿ ಆಗುತ್ತೆ. ಕಂಪಲ್ಸರಿ ನಾನು ನಿನ್ನೆ ಹೇಳಿದಾಗೆ ನೀವು ಶೋಲ್ಡರ್ ಡೌನಿಂಗ್ನ 1/2 ಇಂಚು ತೊಗೊಳ್ಳೇಬೇಕಾಗತ್ತೆ. ಇದು 3/4 ಇಂಚು ಸ್ವಲ್ಪ ಜಾಸ್ತಿ ಆಗೋದ್ರಿಂದ 6.25 ತೊಗೊಳ್ಳಿ ಸಾಕು, ನಡೆಯುತ್ತೆ. ಇದು 6.25 ತೊಗೊಂಡಿದ್ದೀನಿ. ಇದನ್ನ ನಾನು 2.25ಗೆ ಕತ್ತಿನ ಅಗಲ ತೊಗೊಂಡಿದ್ದೀನಿ. 2.25 ಇದು ಕಾಲರ್ ಆಗಿರೋದ್ರಿಂದ ನಾವು 6.25 ಇಂಚು ನೆಕ್ ವಿಡ್ತ್ ತೊಗೋಬೇಕು. ಅವ್ರದ್ದು ಬ್ಲೌಸಲ್ಲಿ ಏನಾದರೂ 6.25 ಇದ್ದರೆ ನೀವು 7 ಇಂಚು ಕಂಪಲ್ಸರಿ ಕಾಲರ್ ಬ್ಲೌಸಿಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಬ್ಯಾಕಲ್ಲಿ ಸೇಮ್ ಯಾವುದೇ ಕಾಲರ್ ಆದರೂ ನಮಗೆ 1/2 ಇಂಚು ಮಾತ್ರ ಬರುತ್ತೆ. ಇದು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಇದು ಡೀಪ್ ನೆಕ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಫ್ರಂಟ್ ಡೀಪ್, ಬ್ಯಾಕ್ ಬೋಟ್ ನೆಕ್, ಕಾಲರ್ ಬ್ಲೌಸು. ನೀವು ಬೋಟ್ ನೆಕ್ ಬ್ಲೌಸ್ಗೆ ಈ ಮೆಜರ್ಮೆಂಟ್ ತೊಗೊಂಡ್ರೆ ಸರಿ ಬರಲ್ಲ. ಕಾಲರ್ ನೆಕ್ ಬ್ಲೌಸ್ಗೆ ನೀವು ಇದನ್ನು ತೊಗೊತೀನಿ ಅಂದರೂ ಸರಿ ಬರಲ್ಲ. ಆದಷ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀಟಾಗಿ ನೋಡಿಕೊಂಡು ಇದೇ ಮೆಜರ್ಮೆಂಟ್ನ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೂ ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ ಎಲ್ಲದನ್ನು ನೀಟಾಗಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಇಷ್ಟೇ ಇಟ್ಟಿರ್ತೀನಿ ಇದನ್ನು. ಹಾಗೆಯೇ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.